ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಜೂನ್ ಮಾಸದಲ್ಲಿ ಗ್ರಹಗಳ ಸಂಚಾರ ಪ್ರಭಾವ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹ ವೃಷಭ ರಾಶಿಯಲ್ಲಿ ಮತ್ತು ಮಿಥುನ ರಾಶಿಯಲ್ಲಿ ಸಂಚಾರ, ಶುಕ್ರ ಗ್ರಹ ಮಿಥುನ ರಾಶಿಯಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ, ಬುಧ ಗ್ರಹ ಮಿಥುನ ರಾಶಿಯಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ, ಕುಜಗ್ರಹ ಮೇಷ ರಾಶಿಯಲ್ಲಿ ಮತ್ತು ವೃಷಭ ರಾಶಿಯಲ್ಲಿ ಸಂಚಾರ, ಶನಿಗ್ರಹ ರೇವತಿ ನಕ್ಷತ್ರ ಮೀನ ರಾಶಿಯಲ್ಲಿ ಸಂಚಾರ, ಗುರುಗ್ರಹ ಪುನರ್ವಸು ನಕ್ಷತ್ರ ಕಟಕ ರಾಶಿಯಲ್ಲಿ ಸಂಚಾರ, ಮಕ ನಕ್ಷತ್ರದಲ್ಲಿ ಕೇತುಗ್ರಹ ಸಿಂಹ ರಾಶಿಯಲ್ಲಿ ಸಂಚಾರ, ಶತಭಿಷ ನಕ್ಷತ್ರದಲ್ಲಿ ಕುಂಭ ರಾಶಿಯಲ್ಲಿ ರಾಹುಗ್ರಹ ಸಂಚಾರ ಆಗಲಿದ್ದು, ಜೂನ್ ಮಾಸದಲ್ಲಿ ಗ್ರಹಗಳ ಪ್ರಭಾವ ಸಂಚಾರ 12 ರಾಶಿಗಳಿಗೆ ಯಾವ ಫಲವನ್ನು ನೀಡುತ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಜ್ಯೋತಿಷ್ಯದ ಫಲಗಳನ್ನು ತಿಳಿಯ ಬಯಸುವಂತಹ ವ್ಯಕ್ತಿಗಳಲ್ಲಿ ಕೆಲವು ವ್ಯಕ್ತಿಗಳು ಬಹಳ ಮುಖ್ಯವಾದಂತಹ ಒಂದು ಪ್ರಶ್ನೆಯ ಬಗ್ಗೆ ಆಗಾಗ ಕೇಳೋದಿದೆ. ಕಳೆದ ಮಾಸದಲ್ಲಿ 3-4 ಜನರು ಇದೇ ಪ್ರಶ್ನೆಯ ಬಗ್ಗೆ ಭಾವನಾತ್ಮಕವಾಗಿ ನನ್ನಲ್ಲಿ ಪ್ರಶ್ನಿಸಿರೋದ್ರಿಂದ ಏನು ಅಂದ್ರೆ, ನಿಮ್ಮ ಜೀವನದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಯಾವ ದೇವತೆಯನ್ನ ನೀವು ಪೂಜಿಸಬೇಕು, ಯಾವ ದೇವತಾ ಅನುಷ್ಠಾನದಲ್ಲಿ ಭಕ್ತಿಯನ್ನ, ಪ್ರಾರ್ಥನೆಯನ್ನ, ಮಂತ್ರ ಸಿದ್ಧಿಯನ್ನ ಇವೆಲ್ಲವನ್ನ ಮಾಡಿಕೊಳ್ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕೆಲವು ಸಂದರ್ಭದಲ್ಲಿ ಬಹಳ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬುವಂತಹ ವ್ಯಕ್ತಿಗಳು ಪ್ರಶ್ನಿಸೋದು ಇದೆ. ಅದಕ್ಕೆ ನಾನು ಇಲ್ಲಿ ಕೆಲವು ವಿಷಯಗಳಿಂದ ನಿಮಗೆ ಸರಿಯಾದ ಕ್ಲಾರಿಟಿ ಸಿಗಬಹುದು. ಕೆಲವು ಸಂದರ್ಭದಲ್ಲಿ ನಿಮ್ಮ ಸುತ್ತಮುತ್ತಲೇ ಕೆಲವು ಸೂಕ್ಷ್ಮವಾದಂತಹ ರಹಸ್ಯಗಳು ಇರುತ್ತೆ, ನಿಗೂಢವಾದಂತಹ ವಿಷಯಗಳಿರುತ್ತೆ. ಆಲೋಚಿಸಿ ನಿರ್ಧರಿಸಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ನಾನು ತಿಳಿಸುವಂತಹ ವಿಷಯದಲ್ಲಿ ನಿಮಗೆ ಅನ್ನಿಸಬಹುದು, ಏನು ಇಷ್ಟೊಂದು ದೇವತಾ ಶಕ್ತಿಗಳನ್ನು ನೋಡುವಂತಹ ಸಾಮರ್ಥ್ಯ ಇವರಲ್ಲಿ ಇದೆಯಾ ಅಂತ. ಖಂಡಿತವಾಗಿಯೂ ಈಗಿನ ಒಂದು ಕಾಲದಲ್ಲಿಯೂ ಆ ಸಾಮರ್ಥ್ಯವನ್ನು ಹೊಂದಬಹುದು. ಆದರೆ ಆ ಸಾಮರ್ಥ್ಯ ಯಾರಿಗಿರುತ್ತೆ ಅಂಥವರಿಗೆ ಮಾತ್ರ ದೇವತಾ ಶಕ್ತಿಗಳನ್ನು ನಿತ್ಯ ನೋಡುವಂತಹ ಭಾಗ್ಯ ಮತ್ತು ಅದೃಷ್ಟ ಇವೆಲ್ಲವೂ ಅವರ ಜೀವನದಲ್ಲಿ ಇರುತ್ತೆ. ಇಲ್ಲಿ ಜ್ಯೋತಿಷಿಗಳಿಗೆ, ಜ್ಯೋತಿಷ್ಯ ಶಾಸ್ತ್ರ ಮತ್ತು ಜ್ಯೋತಿಷಿಗಳಿಗೆ ರಹಸ್ಯವಾದ ಜ್ಞಾನ ಮತ್ತು ರಹಸ್ಯವಾದಂತಹ ವಿಷಯಗಳ ಗೋಚಾರ ತಿಳಿಯುವಂತಹ ಸಾಮರ್ಥ್ಯ ಹಿಂದಿನ ಕಾಲದಿಂದಲೂ ಇತ್ತು. ಇದರಲ್ಲಿ ಯಾವ ವಿಶೇಷತೆಯೂ ಇಲ್ಲ. ಆದರೆ ಈ ಕಲಿ ಯುಗದಲ್ಲಿ ಅದು ವಿರಳವಾಗಿದೆ ಅಷ್ಟೇ. ಹಾಗಾಗಿ ಇದು ಸಾಮಾನ್ಯವೇ ಆಗಿದೆ ಜ್ಯೋತಿಷಿಗಳಲ್ಲಿ. ಇದರ ಬಗ್ಗೆ ಹೆಚ್ಚು ನನ್ನಲ್ಲಿ ಪ್ರಶ್ನೆಗಳನ್ನು ಮಾಡಬೇಡಿ ಮತ್ತು ಅದಕ್ಕೆ ಬೇಡದ ಕಮೆಂಟ್ಗಳನ್ನು ಮಾಡಬೇಡಿ. ಆದರೆ ಕ್ಲಾರಿಟಿಯನ್ನು ಮಾತ್ರ ನಾನು ಕೊಡ್ತಾ ಇದ್ದೇನೆ. 2016ರಲ್ಲಿ ತುಮಕೂರಿನ ಪ್ರತಿಷ್ಠಿತವಾದ ಕುಟುಂಬ, ವಿದ್ಯಾವಂತರ ಕುಟುಂಬವೊಂದು ನನ್ನ ಮನೆಗೆ ಬರ್ತಾರೆ. ಬಂದಂತಹ ವಿಷಯ, 3 ಮಕ್ಕಳಿರ್ತಾರೆ. ಒಬ್ಬರು ಮೆಡಿಕಲ್ ಮಾಡ್ತಾ ಇರ್ತಾರೆ, ಇನ್ನೊಬ್ಬರು PU ಹಂತ, ಇನ್ನೊಬ್ಬರು ಹೈಸ್ಕೂಲ್ ಹಂತದಲ್ಲಿ ಈ ಮಕ್ಕಳಿರ್ತಾರೆ. ಇವರ ವಿದ್ಯಾಭ್ಯಾಸ ಸಲುವಾಗಿ ಬಂದಿರ್ತಾರೆ. ಅಂದಿನಿಂದ ಅವರಿಗೆ ತಿಳಿಸಿದಂತಹ ವಿಷಯಗಳು, ಭವಿಷ್ಯದಲ್ಲಿ ನಡೆದಂತಹ ವಿಷಯಗಳು, ನಾನು ಬರೆದುಕೊಟ್ಟಂತಹ ಎಲ್ಲ ವಿಷಯಗಳು ಸತ್ಯವಾಗಿರುವುದಕ್ಕೆ ಆಗಾಗ ನನ್ನಿಂದ ಮತ್ತೆ ಮತ್ತೆ ಅವರು ಸಲಹೆಯನ್ನು ಪಡಿತಾ ಇರ್ತಾರೆ. 2022ಕ್ಕೆ ಮತ್ತೆ ನನ್ನ ಕಚೇರಿಗೆ ಭೇಟಿಯನ್ನು ನೀಡುತ್ತಾರೆ. ಅವರು ಬಂದಂತಹ ವಿಷಯ ಏನಂದರೆ, ಮಗಳ ವಿವಾಹ ಸಂಬಂಧಪಟ್ಟಂತಹ ವಿಷಯ ಆಗಿರುತ್ತೆ. ಈ ಹಿಂದೆ 6-7 ವರ್ಷಗಳ ಹಿಂದೆಯೇ ನಾನು ಅವರಿಗೆ ಬರೆದುಕೊಟ್ಟಂತಹ ವಿಷಯದಲ್ಲಿ ಏನಿತ್ತು ಅಂದರೆ, ಮಗಳ ವಿವಾಹ ನಿಧಾನ ಆಗುತ್ತೆ ಅನ್ನುವಂತಹ ಬರವಣಿಗೆಯನ್ನು ಬರೆದು ಕೊಟ್ಟಿರ್ತೇನೆ. ಅದನ್ನು ತೆಗೆದುಕೊಂಡು ಬಂದು ಕೇಳ್ತಾರೆ, ಇದನ್ನೇನಾದರೂ ಬದಲಿಸಬಹುದಾ ಅಂತ, ಇದಕ್ಕೇನಾದರೂ ವಿಷಯಗಳನ್ನು ತಿಳಿಸಿ ಅಂತ. ನೋಡಿ, ವಿಧಿ ಮತ್ತು ಕಾಲವನ್ನು, ಆಗಬಹುದಾದ ವಿಷಯಗಳನ್ನು
ಯಾವ ಕಾಲದಲ್ಲಿ ಆಗಬೇಕೋ ಅದು ಆಗಿಯೇ ಆಗುತ್ತೆ. ಯಾವ ಜ್ಯೋತಿಷಿಗಳು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ಅದಕ್ಕಿರುವಂತಹ ಕಾಲವನ್ನು ಗುರುತಿಸುವುದು ಮತ್ತು ಆಗಬಹುದಾದಂತಹ ವಿಷಯಗಳಿಗೆ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಅದರ ಸಂಬಂಧಪಟ್ಟಂತೆ ವಿಷಯವನ್ನು ನಾನು ಆಗಾಗಲೇ ತಿಳಿಸಿರ್ತೇನೆ. ಮಗಳನ್ನು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿಸಿ, ಮೆಡಿಕಲ್ ನಂತರ PGಯನ್ನು ಮಾಡಿಸಿ ಕಾಲ ವ್ಯರ್ಥ ಆಗೋದಿಲ್ಲ ಅಂತ ತಿಳಿಸಿರ್ತೇನೆ. ಆದರೂ ವಿವಾಹ ಕಾಲವನ್ನು ತಿಳಿಯುವ ಒಂದು ವಿಷಯವಾಗಿ ನನ್ನ ಕಚೇರಿಗೆ ಫಲಪುಷ್ಪ ತಾಂಬೂಲ ಸಹಿತವಾಗಿ ಅವರು ಬರ್ತಾರೆ. ಬಂದಂತಹ ಆ ಕಾಲದಲ್ಲಿ ನಾವು ಶಾಸ್ತ್ರದ ಒಂದು ಚಿಂತನೆಯಲ್ಲಿ ನನಗೆ ಪ್ರಥಮ ಹಂತದಲ್ಲಿ ಅವರ ಒಂದು ರಹಸ್ಯವಾದಂತಹ ವಿಷಯ ಗೋಚಾರ ಆಗಲಿಕ್ಕೆ ಆರಂಭ ಆಗುತ್ತೆ. ಅದು ಏನಂದರೆ, ಅವರ ಮನೆಯ ಮುಂದೆ ಗೇಟಿನ ಮುಂದೆ ರೋಡ್ ಇರುತ್ತೆ. ಅವರ ಆ ಗೇಟ್ ಏನಿದೆ ಅದರ ಒಂದು ಸ್ಥಳದಲ್ಲಿಯೇ ಬಹಳ ಸುಂದರವಾದಂತಹ ದೇವತಾ ರೂಪ ಗೋಚಾರ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು ಶ್ರೀ ಮಹಾವಿಷ್ಣುವಿನ ರೂಪ ಆಗಿರುತ್ತೆ. ಶ್ರೀ ಮಹಾವಿಷ್ಣು ಆ ಸ್ಥಳದಲ್ಲಿ ಅವರು ಕುಳಿತೂ ಇರೋದಿಲ್ಲ, ಮಲಗಿಯೂ ಇರೋದಿಲ್ಲ. ಅಂದರೆ ಅರ್ಧ ಕುಳಿತಂತೆ ಅರ್ಧ ಮಲಗಿದಂತೆ ಸಂಪೂರ್ಣ ಜಾಗೃತಾವಸ್ಥೆಯಲ್ಲಿ, ಆ ಧ್ಯಾನಾವಸ್ಥೆಯಲ್ಲಿ ಅವರ ಗೋಚಾರ ಬಹಳ ಸುಂದರವಾದಂತಹ ಆಕಾರ ರೂಪದೊಂದಿಗೆ ಅವರ ಆ ಚಿತ್ರಣ ಗೋಚರಿಸಲಿಕ್ಕೆ ಆರಂಭ ಆಗುತ್ತೆ. ಆಗ ಅವರನ್ನು ನಾನು ಪ್ರಶ್ನಿಸ್ತೇನೆ. ಇದರ ಬಗ್ಗೆ ಅವ್ರಿಗೇನು ತಿಳಿದಿರೋದಿಲ್ಲ. ನನಗೆ ತಿಳಿದಿರುತ್ತೆ ಅವರ ಮನೆ ದೇವರು ಕಾಲಭೈರವೇಶ್ವರ. ಇವರ ಮನೆಯಲ್ಲಿ ಶಿವಶಕ್ತಿಯನ್ನ ಪೂಜಿಸಲಾಗ್ತಾ ಇರುತ್ತೆ. ಇವರ ಇಷ್ಟ ದೇವರು ಶ್ರೀ ಮಹಾಗಣಪತಿ ಆಗಿರ್ತಾರೆ. ಯಾರು ಸದಸ್ಯರು, ಅವರ ಕುಟುಂಬದ ಸದಸ್ಯರು ಯಾರು ಶ್ರೀ ಮಹಾವಿಷ್ಣುವನ್ನ ಪೂಜಿಸ್ತಾ ಇರೋದಿಲ್ಲ. ಆದರೆ ಈ ವೈಬ್ರೇಷನ್ನು ಅವರಿಗೆ ಗೊತ್ತಿಲ್ಲ. ನಾನು ಇದರ ಒಂದು ವಿಷಯವನ್ನ ಹೇಗೆ ಅನ್ನುವಂತಹ ಒಂದು ತಿಳಿಯಲು ಆದಾಗ ಆ ಕರ್ಮಸ್ಥಾನಕ್ಕೆ ಅಲ್ಲಿ ಬ್ರಾಹ್ಮಣರ ಸಂಬಂಧ ಬರುತ್ತೆ, ಕರ್ಮ ಕಾರ್ಯಗಳ ವಿಷಯದಲ್ಲಿ. ಆಗ ಅವರನ್ನು ಪ್ರಶ್ನಿಸ್ತೇನೆ, ಬ್ರಾಹ್ಮಣರಿಗೂ ನಿಮಗೂ ಏನಾದರೂ ಸಂಬಂಧ ಇದೆಯಾ, ಯಾವುದಾದರೂ ವಿಷಯಗಳು ನಿಮ್ಮ ಮತ್ತು ಅವರ ನಡುವೆ ನಡೆದಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತೇನೆ. ಆ ಕಾಲದಲ್ಲಿ ಅವರು ಹೇಳ್ತಾರೆ, ನಾವು ವಾಸವಿರುವಂತಹ ಮನೆ ಬ್ರಾಹ್ಮಣರದೇ ಆಗಿದೆ ಅಂತ. ಅಂದರೆ ಆ ಮನೆಯನ್ನ ಬ್ರಾಹ್ಮಣರಿಂದ ಇವರು ತೆಗೆದುಕೊಂಡಿರ್ತಾರೆ. ಅದರಲ್ಲಿಯೂ ಮುಂದುವರೆದು ವಿಷಯ ತಿಳಿದಾಗ ಅದು ವೈಷ್ಣವ ಬ್ರಾಹ್ಮಣರದಾಗಿರುತ್ತೆ. ಮತ್ತು ಆ ಮನೆಯಲ್ಲಿ ಬಹಳ ಒಂದು ಪಾಸಿಟಿವ್ ಆಗಿ ಆ ದೇವತೆಯ ಆರಾಧನೆ ಆಗಿರುತ್ತೆ. ಹೋಮ ಯಜ್ಞಗಳು ನಡೆದಿರುತ್ತೆ. ಮತ್ತು ವಿಶೇಷ ದಿನಗಳಲ್ಲಿ, ವಾರದಲ್ಲಿ ಮತ್ತು ಮಾಸದಲ್ಲಿ ಸುಮಂಗಲಿಯರೆಲ್ಲ ಸೇರಿ ಭಜನೆಗಳನ್ನು ಮಾಡ್ತಾ ಇರ್ತಾರೆ. ಭಜನಾ ಮಂಡಳಿಯವರು ಬಂದು ಭಜನೆಯನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಏನಾಗಿರುತ್ತೆ, ಶ್ರೀ ಮಹಾವಿಷ್ಣುವಿನ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ. ಆದರೆ ಈ ಮನೆಯನ್ನು ತೆಗೆದುಕೊಂಡಂತಹ ಇವರು ಅಲ್ಲಿ ಕಾಲಭೈರವ ಶಿವಶಕ್ತಿಯ ಆರಾಧನೆಯನ್ನು ಆರಂಭಿಸ್ತಾರೆ. ಯಾವುದೇ ಪೂಜೆಯು ಶ್ರೀ ಮಹಾವಿಷ್ಣುವಿಗೆ ಇವರಿಂದ ಸಿಗೋದಿಲ್ಲ, ಪ್ರಾರ್ಥನೆಯೂ ಸಿಗೋದಿಲ್ಲ. ಹೀಗಿರುತ್ತೆ ನೋಡಿ. ಇಂತಹ ಕಾಲದಲ್ಲಿ ಏನಾಗುತ್ತೆ ಅಂದರೆ, ದೇವತಾ ಕೋಪಗಳಿಗೆ ಕುಟುಂಬಗಳು ಒಳಗಾಗಬೇಕಾಗತ್ತೆ. ನೋಡಿ, ಇವೆಲ್ಲವೂ ಕೆಲವು ವಿಷಯಗಳು ನಿಮ್ಮ ಒಂದು ತಿಳುವಳಿಕೆಗೆ ಬಾರದೆ ಇರುವಂತಹ ವಿಷಯಗಳು. ಅವರ ಒಂದು ಜಾತಕದ ಪ್ರಕಾರವೂ ಇಲ್ಲ, ಮನೆ ದೇವರು ಇಲ್ಲ, ಕುಲದೇವರು ಇಲ್ಲ, ಇಷ್ಟ ದೇವರು ಇಲ್ಲ. ಆದರೆ ಅವರ ಭಾಗ್ಯದಲ್ಲಿ, ಅವರ ಜೀವನದ ಈ ಒಂದು ಜೀವನ ಸಂಪೂರ್ಣವಾದ ಸಮಸ್ತವಾದಂತಹ ಈ ಬದುಕಿನಲ್ಲಿ ಆ ದೇವರು ಅವರಿಗೆ ಬಂದು ಸೇರಿರುವುದು ಮತ್ತು ಆ ದೇವರ ವೈಬ್ರೇಷನ್ ಇರುವ ಸ್ಥಳದಲ್ಲಿ ಕ್ರಿಯೇಟ್ ಆಗಿರುವುದು ಮತ್ತು ಅವರಿಗೆ ಅನುಗ್ರಹಿಸುವುದಕ್ಕೆ ಆ ದೇವರು ಇವರಿಂದ ಪೂಜೆಯನ್ನ ಪಡೆದುಕೊಳ್ಳುವುದಕ್ಕೆ ಈ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು. ಇದೆಲ್ಲವನ್ನ ನಾವು ತಿಳಿಬಹುದು. ಆಗ ಅವರಿಗೆ ತಿಳಿಸ್ತೇನೆ, ಶ್ರೀ ಮಹಾವಿಷ್ಣುವಿಗೆ ಸಂಬಂಧಪಟ್ಟಂತೆ ಹೋಮಗಳನ್ನು ಮಾಡಬೇಕು, ಪೂಜೆಗಳನ್ನು ಮಾಡಬೇಕು ಮತ್ತು ಅದೇ ಸ್ತ್ರೀಯರನ್ನ ಕರೆಸಿ ಆ ಭಜನಾ ಮಂಡಳಿಯಿಂದ ಭಜನೆಗಳನ್ನು ಮಾಡಿಸಬೇಕು ಅನ್ನೋದನ್ನ ನಾನು ತಿಳಿಸ್ತೇನೆ. ಅದರ ಆರಂಭ ಅಧಿಕ ಮಾಸದಲ್ಲಿ ಆರಂಭ ಆಗುತ್ತೆ.
ಬಹಳ ಒಂದು ಸಂತೋಷಕರವಾಗಿ ಅವರು ಪೂಜೆಗಳನ್ನು ಆರಂಭಿಸ್ತಾರೆ. ನೋಡಿ, ಮನೆ ದೇವರು ಕುಲದೇವರ ಜೊತೆಯಲ್ಲಿ ಆ ಸ್ಥಳದಲ್ಲಿ ಇರುವಂತಹ ಆ ಒಂದು ವೈಬ್ರೇಷನ್ಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋದನ್ನು ನಾನು ಅಲ್ಲಿ ತಿಳಿಸ್ತೇನೆ. ಅಂದಿನಿಂದ ಅದು ಆರಂಭ ಆಗುತ್ತೆ. ಈಗ ಈ ವರ್ಷದಲ್ಲಿ ಅವರ ಕುಟುಂಬದಲ್ಲಿ ಮಂಗಳ ಕಾರ್ಯವು ನಡೀತಾ ಇದೆ. ಆದರೆ ಯಾವ ಒಂದು ಸ್ಪಷ್ಟತೆಯನ್ನು ನೀವಿಲ್ಲ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಅವರ ಜಾತಕದಲ್ಲೆಲ್ಲ ಕುಲದೇವರೆಲ್ಲ, ಇಷ್ಟದೇವರೆಲ್ಲ, ಮನೆ ದೇವರೆಲ್ಲ ಅವರು ಸಿದ್ಧಿಪಡಿಸಿಕೊಂಡ ದೇವತೆಯೂ ಅಲ್ಲ. ಅವರಲ್ಲಿ ಇದ್ದಂತಹ ಆ ವಿಷಯ ನಿಗೂಢ ರಹಸ್ಯವಾದಂತಹ ಈ ಸೂಕ್ಷ್ಮ ವಿಷಯಗಳು ಅವರ ತಿಳುವಳಿಕೆಗೆ ಬಂದಿರೋದಿಲ್ಲ. ಅವರ ಮನೆಗೆ ನಾನು ಹೋಗಿ ನಂತರದಲ್ಲಿ ನಾನು ನೋಡಿದಾಗ ಅವರ ಮನೆಯಲ್ಲಿ ಆದಂತಹ ವುಡ್ ವರ್ಕ್ ಎಲ್ಲವೂ ಶ್ರೀ ಮಹಾವಿಷ್ಣುವಿನ ಶಂಖ ಮತ್ತು ಚಕ್ರಗಳಿಂದಲೂ ಅಲಂಕರಿಸಲ್ಪಟ್ಟಿರುತ್ತೆ. ಅಷ್ಟರ ಒಂದು ಮಟ್ಟಿಗೆ ಹಿಂದೆ ಇದ್ದಂತಹ ಬ್ರಾಹ್ಮಣ ಕುಟುಂಬವು ಅಲ್ಲಿ ಪೂಜೆಯನ್ನು ಮಾಡಿರುತ್ತೆ. ನೋಡಿ, ಸನಾತನ ಸಂಸ್ಕೃತಿಯಲ್ಲಿ ಅನೇಕ ದೇವತೆಗಳನ್ನು ಪೂಜೆಗೆ ತಿಳಿಸಲಾಗುತ್ತೆ, ಅನುಷ್ಠಾನ ಸಿದ್ಧಿಗಳಿಗೆ ತಿಳಿಸಲಾಗುತ್ತೆ. ಆದರೆ ನೀವು ಮುಖ್ಯವಾಗಿ ಯಾವ ತತ್ವ, ಯಾವ ಸ್ವಭಾವ, ಯಾವ ಗುಣದ ದೇವತೆಯನ್ನು ಆಯ್ಕೆ ಮಾಡಿಕೊಳ್ತೀರಾ, ಅದು ನಿಮಗೆ ಹೇಗೆ ಹೊಂದಿಕೆಯಾಗುತ್ತೆ, ನಿಮಗೆ ಹೇಗೆ ಅನುಗ್ರಹಿಸ್ತಾರೆ ಅನ್ನೋದೇ ಬಹಳ ಮುಖ್ಯ. ಎಲ್ಲ ದೇವತೆಗಳು ಎಲ್ಲರಿಗೂ ಒಳ್ಳೆ ಫಲವನ್ನು ನೀಡೋದಿಲ್ಲ. ಆದರೆ ನೀವು ಇದನ್ನು ಸರಿಯಾಗಿ ತಿಳಿದುಕೊಳ್ಬೇಕು. ಅದು ಇನ್ನೊಬ್ಬರು ತಿಳಿಸುವುದಕ್ಕಿಂತ ಮುಖ್ಯವಾಗಿ ನಿಮ್ಮ ಸುತ್ತಮುತ್ತಲೇ, ನಿಮ್ಮ ಒಂದು ಸಮಗ್ರವಾದಂತಹ ಬದುಕಿನಲ್ಲೇ ಕೆಲವು ರಹಸ್ಯಗಳು ಅಡಗಿರುತ್ತೆ. ಅದನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಮತ್ತು ದೇವತೆಗಳ ಬಗ್ಗೆ ನೀವು ನಿರ್ಧಾರಗಳನ್ನು ಮಾಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ತಿಳಿಯೋದಿದೆ. ರಾಷ್ಟ್ರಾಧಿಪತಿ, ಲಗ್ನಾಧಿಪತಿ ಮತ್ತು ಅದೃಷ್ಟ ಸ್ಥಾನಾಧಿಪತಿಗಳನ್ನು ತಿಳಿದು ಜ್ಯೋತಿಷಿಗಳು ಸಾಮಾನ್ಯವಾಗಿ ತಿಳಿಸ್ತಾರೆ, ಈ ದೇವತೆಯನ್ನು ಪೂಜಿಸಿ ಅನ್ನೋದನ್ನು. ಅದಕ್ಕೂ ಹೆಚ್ಚಾಗಿ ಒಳಗೆ ಹೋಗಿ ಗ್ರಹಗಳ ಒಂದು ಸ್ಥಿತಿ, ಡಿಗ್ರಿ, ಆ ಸ್ಥಾನ, ನಕ್ಷತ್ರಗಳಲ್ಲಿ ಕೆಲವು ಸ್ಥಾನಾಧಿಪತಿಗಳ ಗಣಿತವನ್ನು ಮಾಡಿ ಅಲ್ಲಿ ಬರುವಂತಹ ಆ ಒಂದು ಉತ್ತರದಲ್ಲಿ ಯಾವ ದೇವತೆಯನ್ನು ಪೂಜಿಸಬೇಕು ಅಂತ ಆ ಗಣಿತವೇ ತಿಳಿಸುತ್ತೆ. ಅದರ ಪ್ರಕಾರವಾಗಿ ತಿಳಿಬಹುದು. ಆದರೆ ಎಲ್ಲ ಜ್ಯೋತಿಷಿಗಳು ಅದನ್ನು ತಿಳಿಸೋದಿಲ್ಲ. ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಏನು ಅವರಿಗೆ ತಿಳಿಯುತ್ತೆ ಅದನ್ನು ತಿಳಿಸ್ತಾರೆ. ಆದರೆ ಇಲ್ಲಿ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ನೋಡಿ, ಇವರ ಜೀವನಕ್ಕೆ ಇವರು ಆನಂತರವೂ 2022ರ ನಂತರವೂ ನನ್ನ ಕಚೇರಿಗೆ ಬಂದಿದ್ದಾರೆ. ಬಂದಂತಹ ಕಾಲದಲ್ಲಿ ಆ ಒಂದು ಅವರೇನು ಕುಳಿತುಕೊಳ್ತಾರೆ ಪ್ರಶ್ನೆಗೆ, ಆಗ ಅವರ ಹಿಂದೆ ಶ್ರೀ ಮಹಾವಿಷ್ಣುವೇ ಕಾಣಿಸ್ತಾರೆ. ನೋಡಿ, ಅವರ ಮನೆ ದೇವರು ಬರೋದಿಲ್ಲ. ಈಶ್ವರ ಪಾರ್ವತಿಯ ಒಂದು ಪ್ರಭಾವಕ್ಕಿಂತ ಶ್ರೀ ಮಹಾವಿಷ್ಣುವಿನ ಪ್ರಭಾವವೇ ಅಲ್ಲಿ ಹೆಚ್ಚಾಗಿ ನಮಗೆ ಗೋಚಾರ ಆಗುತ್ತೆ. ಮತ್ತು ಆ ದೇವತಾ ಅನುಗ್ರಹವನ್ನು ನಾವಲ್ಲಿ ತಿಳಿಬಹುದು, ಅನುಭವಕ್ಕೆ ಬರುತ್ತೆ. ನಾನು ಹಾಗಾಗಿ ಅವರಿಗೆ ಬಹಳ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಏನಂದರೆ ದೇವಾಲಯಗಳಿಗೆ ಹೋದಾಗಲೇ ಆ ದೇವತಾ ಎನರ್ಜಿಯ ಅನುಭವ ನೋಡಿ ಆಗೋದಿಲ್ಲ. ಆದರೆ ಆ ವ್ಯಕ್ತಿ, ಆ ಸ್ತ್ರೀ ನನ್ನ ಕಚೇರಿಗೆ ಬಂದಾಗ ನನಗೆ ಈ ದೇವತೆಯನ್ನು ನೋಡುವಂತಹ, ಈ ಅನುಭವವನ್ನು ಪಡೆಯುವಂತಹ ಭಾಗ್ಯವನ್ನು ಹೊತ್ತು ತರ್ತಾರೆ. ಹಾಗಾಗಿ ಜ್ಯೋತಿಷಿಗಳ ಬಳಿ ಬರುವಂತಹ ಕೆಲವು ವ್ಯಕ್ತಿಗಳು ನಿಜವಾಗಿಯೂ ಅದೃಷ್ಟ ಭಾಗ್ಯವನ್ನೇ ಹೊತ್ತು ತರ್ತಾರೆ ಅನ್ನೋದನ್ನು ನಾನಿಲ್ಲಿ ತಿಳಿದಿರುವಂಥದ್ದು. ಹಾಗಾಗಿ ನಾನು ಆಗಾಗ ತಿಳಿಸ್ತಾ ಇರ್ತೇನೆ, ಜನರು ಕಷ್ಟಗಳನ್ನು ಹೊತ್ತು ತರೋದಲ್ಲ, ಸಮಸ್ಯೆಗಳನ್ನು ನಮ್ಮ ಬಳಿ ತರೋದಲ್ಲ, ಜೊತೆಗೆ ಭಾಗ್ಯವನ್ನು, ಅನುಭವವನ್ನು, ತಿಳುವಳಿಕೆಯನ್ನು, ಜ್ಞಾನವನ್ನು ಹೊತ್ತು ತರ್ತಾರೆ. ನೋಡಿ, ಇದೆಲ್ಲ ವಿಷಯಗಳಿಂದ ನಿಮಗೆ ಏನು ಸ್ಪಷ್ಟತೆ ಬರುತ್ತೆ ಅಂದರೆ, ದೇವತೆಗಳು ಯಾವ ಮಾರ್ಗದಲ್ಲಿ ಆದರೂ ನಿಮ್ಮ ಜೀವನಕ್ಕೆ ಜೊತೆಯಾಗಬಹುದು. ಇಂಥ ಅನೇಕವಾದಂತಹ ಅನುಭವಗಳು ಇದೆ. ಇದರ ಬಗ್ಗೆ ನಾನು ಮುಂದಿನ ಮಾಸಗಳಲ್ಲಿ ಸಾಧ್ಯವಾದಷ್ಟು ಸ್ಪಷ್ಟತೆಯನ್ನು ಕೊಡ್ತಾ ಹೋಗ್ತೇನೆ. ಇಲ್ಲಿ ಇನ್ನು ಕೆಲವು ಒಂದು ಪ್ರಶ್ನೆಗಳಿಗೆ ಕಳೆದ ಮಾಸದಲ್ಲಿ ನನಗೆ ಕೆಲವು ವಿಷಯಗಳನ್ನು ಕಮೆಂಟ್ ಹಾಕಿದ್ದೀರಾ. ಮಿಥುನ ರಾಶಿ ಮತ್ತು ಸಿಂಹ ರಾಶಿಯಲ್ಲಿ ನೀವು ತಿಳಿದುಕೊಳ್ಳಬೇಕು, ನಾನ್ಯಾವ ಪದವಿಗಳನ್ನು
ಪದವಿಗಳನ್ನು ಕೊಟ್ಟುಕೊಳ್ತಾ ಇಲ್ಲ, ಯಾವ ಬಿರುದುಗಳನ್ನು ಕೊಟ್ಟುಕೊಳ್ತಾ ಇಲ್ಲ. ಯಾಕೆಂದರೆ ನಾನೇನು ಹೇಳ್ತಾ ಇದ್ದೀನಿ, ವಿದ್ಯಾರತ್ನ, ವಿದ್ವಾನ್, ಜ್ಯೋತಿಷ್ಯ ಸಂಬಂಧಪಟ್ಟದ್ದು, ಆಚಾರ್ಯ, ಈ ಪದವಿಗಳೆಲ್ಲ ನನಗೆ ಜ್ಯೋತಿಷ್ಯ ಶಾಸ್ತ್ರದ ವಿದ್ಯಾಸಂಸ್ಥೆಗಳು ಸರ್ಟಿಫಿಕೇಟನ್ನು ನೀಡಿರುವಂಥದ್ದು. ಅದಕ್ಕಾಗಿ ನಾನಿಲ್ಲಿ ಆ ಹೆಸರುಗಳನ್ನು ಬಳಸ್ತೇನೆ. ಮತ್ತು ವಿಷಯಗಳು ಏನು ನನ್ನ ಅನುಭವದಲ್ಲಿದೆ ನಿಮಗೆ ತಿಳಿಸೋದು ಕಡಿಮೆಯೇ. ಬಹಳ ವಿಷಯಗಳನ್ನು ನಾನು ತಿಳಿಸೋದಿಲ್ಲ. ಆದರೂ ಕೆಲವು ಮಾತ್ರ ನಿಮ್ಮ ತಿಳುವಳಿಕೆಗೆ ಬರಲಿ ಅನ್ನುವುದಕ್ಕೆ ಮಾತ್ರ ನಾನು ತಿಳಿಸ್ತೇನೆ. ಮತ್ತು ಈ ಪ್ರಶ್ನೆಯನ್ನ ನೀವು ಯಾರನ್ನ ಮಾಡಬೇಕು ಅಂತ ಹೇಳಿದ್ರೆ, ಯಾರು ದೇವಮಾನವ, ಅವಧೂತರು ಮತ್ತು ನಾವು ಗುರೂಜಿಗಳು ಅಂತ ಯಾರು ಟೈಟಲ್ಗಳನ್ನು ಹಾಕೊಂಡಿರ್ತಾರೆ ಅಂಥವರನ್ನ ಪ್ರಶ್ನೆ ಮಾಡಬೇಕು. ಇಂಥ ಒಂದು ಬಿರುದು, ಟೈಟಲ್ಗಳು, ಇವೆಲ್ಲ ಹೆಸರುಗಳನ್ನು ಯಾವ ಜ್ಯೋತಿಷ್ಯ ವಿದ್ಯಾಸಂಸ್ಥೆಯು ನೀಡೋದಿಲ್ಲ, ಯಾವ ಸಂಸ್ಥೆಗಳು ನೀಡೋದಿಲ್ಲ. ಅವರವರೇ ಕ್ರಿಯೇಟ್ ಮಾಡಿಕೊಂಡಿರ್ತಾರೆ, ಆ ರೀತಿ ನೇಮನ್ನು ಕ್ರಿಯೇಟ್ ಮಾಡಿರ್ತಾರೆ. ಅಂಥವರನ್ನ ಪ್ರಶ್ನೆ ಮಾಡೋದು ಬಿಟ್ಟು ನನ್ನಂಥವಳನ್ನ ಇಂಥ ಪ್ರಶ್ನೆಗಳನ್ನು ಮಾಡಬಾರ್ದು, ಅರ್ಥ ಮಾಡ್ಕೊಳ್ಬೇಕು. ಆದರೂ ಈಶ್ವರನ ಈಶವಾಸನ ಅನುಭವದಲ್ಲಿ ನಿಮ್ಮೆಲ್ಲರಲ್ಲಿಯೂ ಆ ಈಶನ ಅಂಶ ಇರೋದ್ರಿಂದ, ನನ್ನಲ್ಲಿಯೇ ನಿಮ್ಮಲ್ಲಿಯೂ ಅದೇ ಇರೋದ್ರಿಂದ, ನನ್ನ ಒಂದು ಅಂಗವೇ ಭಾಗವೇ ನೀವು ಆಗಿರೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಬಗ್ಗೆ ಯಾವ ಒಂದು ಬೇಸರವೂ ನನಗಿಲ್ಲ. ಅವರವರ ಜ್ಞಾನಕ್ಕೆ ಅವರವರ ಒಂದು ಮನಸ್ಸಿನಲ್ಲಿ ಏನು ಬರುತ್ತೆ, ವಿಭಿನ್ನವಾದಂತಹ ಭಾವನೆಗಳಿಂದ ನೀವು ವ್ಯಕ್ತಪಡಿಸ್ತೀರಾ. ಈಶ್ವರ ನಿಮಗೆ ಮತ್ತಷ್ಟು ಜ್ಞಾನಾಭಿವೃದ್ಧಿಯನ್ನು ನೀಡಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ, ಜೂನ್ ಮಾಸದಲ್ಲಿ ಬರುವಂತಹ ಗ್ರಹಗಳ ಗೋಚಾರ ಪ್ರಭಾವದ ಫಲಗಳು ಯಾವ ರೀತಿ 12 ರಾಶಿಗಳಿಗೆ ಸಿಗ್ತವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ತುಲಾ ರಾಶಿಯವರಿಗೆ ಜೂನ್ ಮಾಸದಲ್ಲಿ ರಾಶ್ಯಾಧಿಪತಿ 9ನೇ ಸ್ಥಾನದಲ್ಲಿ, ಭಾಗ್ಯ ಅದೃಷ್ಟ ಸ್ಥಾನದಲ್ಲಿ, ಧರ್ಮಸ್ಥಾನದಲ್ಲಿ ಬುಧ ಗ್ರಹದೊಂದಿಗೆ ಪ್ರಾರಂಭದ 1 ವಾರಗಳ ಕಾಲ ಸಂಚಾರ ಮಾಡೋದ್ರಿಂದ ಯೋಗದ ಫಲವನ್ನ ನೀಡುತ್ತಾರೆ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಯೋಗಪ್ರದ ಶುಭ ಗ್ರಹಗಳು ಮತ್ತು ಈ ಗ್ರಹಗಳು ಮಿತ್ರ ಗ್ರಹಗಳು, ಬುಧ ಶುಕ್ರ ಗ್ರಹಗಳು 9ನೇ ಸ್ಥಾನದಲ್ಲಿ ಸಂಯೋಗದಲ್ಲಿ ಸಂಚರಿಸುವಾಗ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಅನುಕೂಲ ಆಗುತ್ತೆ, ಅದೃಷ್ಟ ಹೆಚ್ಚಾಗುತ್ತೆ. ನೋಡಿ, ಅದೃಷ್ಟ ಸ್ಥಾನಾಧಿಪತಿಯಾದ ಬುಧ ಗ್ರಹವೇ ಅದೃಷ್ಟ ಸ್ಥಾನದಲ್ಲಿ ಸಂಚರಿಸ್ತಾರೆ. ಅದರ ಜೊತೆಗೆ ರಾಶ್ಯಾಧಿಪತಿಯು 9ಮ ಸ್ಥಾನವನ್ನ ಪ್ರವೇಶಿಸಿ ಅಲ್ಲಿ ಬುಧ ಗ್ರಹದೊಂದಿಗೆ ಸಂಚರಿಸುವಾಗ ಇನ್ನಷ್ಟು ಅದೃಷ್ಟಕ್ಕಾಗಿ ಎನರ್ಜಿಯನ್ನ ಬೂಸ್ಟ್ ಮಾಡುವಂತೆ, ಈ ಗ್ರಹ ಲಕ್ಗಾಗಿ ಇನ್ಫ್ಲೂಯೆನ್ಸ್ ಮಾಡುವಂತೆ ಇಲ್ಲಿ ಬುಧನ ಮೇಲೆ ಪ್ರಭಾವ ಆಗುತ್ತೆ. ರಾಶ್ಯಾಧಿಪತಿಯು ಇಲ್ಲಿ ಸೇರಿ ನಿಮ್ಮ ಅದೃಷ್ಟವನ್ನ ಹೆಚ್ಚಿಸುವಂತಹ ಒಂದು ಪ್ರಭಾವವನ್ನ ಮಾಡ್ತಾರೆ. ಹಾಗಾಗಿ ಯಾರಿಗೆಲ್ಲ ಶುಭ ಭುಕ್ತಿ ಕಾಲವು ನಡೀತಾ ಇರುತ್ತೆ ಅಂಥವರಿಗೆಲ್ಲ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಅನುಕೂಲ ಆಗುತ್ತೆ. ಮತ್ತು ಈ ಮಾಸದ ವಿಶೇಷತೆ ಏನಂದ್ರೆ, ಗುರುಗ್ರಹ ನಿಮ್ಮ ಭಾಗ್ಯಸ್ಥಾನದಿಂದ ನಿಮ್ಮ ಕರ್ಮಸ್ಥಾನವನ್ನ ಪ್ರವೇಶಿಸಿರುವುದು. ಉಚ್ಚ ಸ್ಥಾನ ಕಟಕ ರಾಶಿಯು ನಿಮ್ಮ ಕರ್ಮಸ್ಥಾನ ಆಗಿ ಆ ಸ್ಥಾನವನ್ನ ದೈವಿಕ ಗ್ರಹವು ಪ್ರವೇಶಿಸಿರೋದ್ರಿಂದ ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳ ಮೇಲೆಯೂ ಈ ದೈವಿಕವಾದಂತಹ ಪ್ರಭಾವ ಇರುತ್ತೆ, ಡಿವೈನ್ ಇನ್ಫ್ಲೂಯೆನ್ಸ್ ಇರಲಿದೆ. ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಿ ಸತ್ಯ ಮಾರ್ಗದಲ್ಲಿ ಮಾಡುವಂತೆ, ಪ್ರಾಮಾಣಿಕತೆಯಿಂದ ಮಾಡುವಂತೆ ಇಲ್ಲಿ ಗುರುವಿನ ಪ್ರಭಾವ ಆಗುತ್ತೆ. ಈಗಾಗಲೇ ಗುರುಗ್ರಹದ ಗುರುಗೋಚಾರ ಫಲಗಳನ್ನು ನಾನು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಹಾಕಿದ್ದೇನೆ. ಅದರ ಸಂಪೂರ್ಣ ಫಲಗಳನ್ನು ನೀವು ತುಲಾರಾಶಿಯವರು ತಿಳಿದುಕೊಳ್ಳಬಹುದು. ಇನ್ನು ಈ ಮಾಸದಲ್ಲಿ ನಿಮ್ಮ ಸ್ಟ್ರೆಂತ್ ಎನರ್ಜಿ ಹೆಚ್ಚಾಗಿರುತ್ತೆ. ಏಕೆಂದರೆ 7ಮ ಸ್ಥಾನದಲ್ಲಿ ಕುಜ ಸಂಚಾರ 21ನೇ ದಿನಾಂಕದವರೆಗೂ ಆಗಲಿದ್ದು, ಈ ಗ್ರಹ ನಿಮ್ಮ ರಾಶಿಯನ್ನು ವೀಕ್ಷಿಸ್ತಾರೆ. ಹಾಗಾಗಿ ಬಹಳ ಸ್ಟ್ರಾಂಗ್ ಆಗಿರ್ತೀರ, ಎನರ್ಜಿ ಹೆಚ್ಚಾಗಿರುತ್ತೆ, ಡೈರೆಕ್ಟ್ ಫೋರ್ಸ್ ಇರುತ್ತೆ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಡೈರೆಕ್ಟ್ ಆಗಿ ನಡೆದುಕೊಳ್ಳುವಂತೆಯೂ ಇರುತ್ತೆ. ಹಾಗಾಗಿ ನಿಮ್ಮ ನಿರ್ಧಾರಗಳಲ್ಲಿ ಮತ್ತು ರಿಲೇಶನ್ಶಿಪ್ ವಿಷಯದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇರನ್ನು ತೆಗೆದುಕೊಳ್ಬೇಕಾಗುತ್ತೆ.
ಇನ್ನು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯೋಗಸ್ಥರಿಗೆ ಧನಾನುಕೂಲ ಆಗುತ್ತೆ, ಕಾರ್ಯಾನುಕೂಲಗಳಾಗುತ್ತೆ. ಸಪ್ತಮದಲ್ಲಿ ಕುಜ ಸಂಚಾರ ಮತ್ತು ದ್ವಿತೀಯಾಧಿಪತಿ ಆಗಿರುವುದರಿಂದ ಧನಾಭಿವೃದ್ಧಿ ಆಗುವುದಕ್ಕೂ ಒಳ್ಳೆ ಫಲವನ್ನ ನೀಡುತ್ತಾರೆ. ಮುಖ್ಯವಾಗಿ ಭೂಮಿ ಆಸ್ತಿ ಸಂಬಂಧಪಟ್ಟಂತ ವ್ಯವಹಾರಗಳನ್ನ ನೀವು ಮಾಡ್ತಾ ಇದ್ರೆ ನಿಮಗೆ ಅದರಿಂದ ಅನುಕೂಲಗಳು ಆಗುವಂತೆ ಇಲ್ಲಿ ಕುಜ ಪ್ರಭಾವ ಆಗಲಿದೆ. ಇನ್ನು ಗುರು ಮತ್ತು ಶುಕ್ರ ಮತ್ತು ಬುಧ ಗ್ರಹಗಳು ನವಮ ಸ್ಥಾನದಲ್ಲಿ ಪ್ರಾರಂಭದಲ್ಲಿ ಸಂಚಾರ, ಅಂದ್ರೆ 8ನೇ ದಿನಾಂಕ ಶುಕ್ರ ಗ್ರಹ ದಶಮವನ್ನ ಪ್ರವೇಶಿಸಿ ಗುರುಗ್ರಹದೊಂದಿಗೆ ಸಂಚಾರ. ಒಟ್ಟಾಗಿ ಈ ಗ್ರಹಗಳ ಒಂದು ಸಂಯೋಗ ಸಂಚಾರ ಈ ಮಾಸದಲ್ಲಿ ಯಾವೆಲ್ಲ ಕ್ಷೇತ್ರಗಳ ಮೇಲೆ ಈ ಗ್ರಹಗಳ ಪ್ರಭಾವ ಇರುತ್ತೆ ಅಂದ್ರೆ ನೀವೇನಾದರೂ ಗೈಡರ್ ಆಗಿದ್ರೆ, ನಿಮ್ಮ ಒಂದು ಯಾವುದೇ ಒಂದು ಕ್ರಿಯೇಟಿವ್ ವರ್ಕ್ಗಾಗಿರ್ಬೋದು, ನೀವು ಆರ್ಟಿಸ್ಟ್ ಆಗಿದ್ರೆ, ಕ್ರಿಯೇಟಿವ್ ಫೀಲ್ಡಲ್ಲಿ ನೀವಿದ್ರೆ, ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಪಬ್ಲಿಷ್ ಮಾಡುವಂತಹ ವಿಷಯಗಳು ಇದ್ರೆ, ಟೀಚಿಂಗ್ ಶಿಕ್ಷಣ ಕ್ಷೇತ್ರದಲ್ಲಿ ನೀವಿದ್ರೆ, ಅಡ್ವೈಸರ್ ನೀವಾಗಿದ್ರೆ, ಕೌನ್ಸಿಲಿಂಗ್ ಮಾಡುವವರು ನೀವಾಗಿದ್ರೆ, ಈ ಎಲ್ಲ ಕ್ಷೇತ್ರಗಳಿಗೆ ಇಲ್ಲಿ ಗುರುಗ್ರಹವು ಮತ್ತು ಭಾಗ್ಯಸ್ಥಾನದಲ್ಲಿ ಶುಕ್ರ ಮತ್ತು ಬುಧ ಗ್ರಹಗಳು ಒಳ್ಳೆ ಫಲವನ್ನ ನೀಡ್ತಾರೆ. ಮುಖ್ಯವಾಗಿ ವಿದ್ಯಾಭ್ಯಾಸ, ಹೈಯರ್ ಲರ್ನಿಂಗ್ ಸಂಬಂಧಪಟ್ಟಂತಹ ವಿಷಯಗಳಿಗೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲವನ್ನ ನವಮ ಸ್ಥಾನದಲ್ಲಿ ಈ ಗ್ರಹಗಳು ನೀಡುತ್ತಾರೆ. ದೂರ ಪ್ರಯಾಣಕ್ಕೆ ಒಳ್ಳೆ ಫಲವನ್ನ ನೀಡುತ್ತಾರೆ. ವಿದ್ಯಾರ್ಥಿಗಳು ನೀವೇನಾದರೂ ದೂರ ಹೋಗಿ ಕಲಿಬೇಕು ಅಂದ್ರೆ ವಿದೇಶ ಪ್ರಯಾಣವನ್ನ ಮಾಡಿ ವಿದೇಶದಲ್ಲಿ ನೀವು ಹೆಚ್ಚಿನ ವಿದ್ಯಾಭ್ಯಾಸ ಪಡೆಯುವಂತ ಆಲೋಚನೆ ಇದ್ರೆ ಇಲ್ಲಿ ಈ ಸ್ಥಾನದಲ್ಲಿ ಈ ಗ್ರಹಗಳು ಒಳ್ಳೆ ಫಲವನ್ನ ನೀಡ್ತಾರೆ. ಆದರೆ ಪದವಿ ಸಂಬಂಧ, PU ಸಂಬಂಧ ವಿದ್ಯಾರ್ಥಿಗಳಿಗೆ ಪಂಚಮದಲ್ಲಿ ರಾಹುಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಟಿವಿ, ಮೊಬೈಲ್ ನೋಡುವುದು, ಇನ್ನು ಭ್ರಮೆಗೆ ಒಳಗಾಗುವುದು, ಕಾಲವನ್ನ ವ್ಯರ್ಥ ಮಾಡುವುದು, ಸಂಘ ದೋಷಗಳಿಂದ ನಿಮ್ಮ ವಿದ್ಯಾರ್ಥಿ ಜೀವನಕ್ಕೆ ಹಿನ್ನಡೆ ಆಗಬಹುದು. ಇದರ ಬಗ್ಗೆ ಸ್ವಲ್ಪ ಗಮನವನ್ನ ಸರಿಯಾಗಿ ಕೊಡಬೇಕಾಗುತ್ತೆ. ಇನ್ನು ದಶಮ ಸ್ಥಾನದಲ್ಲಿ ಶುಕ್ರ ಗ್ರಹದ ಸಂಯೋಗ ಗುರುಗ್ರಹದೊಂದಿಗೆ ಆಗಲಿದೆ ಈ ಮಾಸದಲ್ಲಿ 2ನೇ ವಾರದಿಂದ. ಇಲ್ಲಿ ಶುಕ್ರ ಮತ್ತು ಗುರುಗ್ರಹಗಳು ಯಾವ ಪ್ರಭಾವವನ್ನ ನಿಮ್ಮ ಕೆಲಸ ಕಾರ್ಯಗಳಿಗೆ ಮಾಡ್ತಾರೆ ಅಂದ್ರೆ ನೋಡಿ, ಶುಕ್ರ ಅಂದ್ರೆ ಚಾರ್ಮಿಂಗ್ ಗ್ರಹ, ಗುರು ಅಂದ್ರೆ ಸತ್ಯ ಜ್ಞಾನದ ಗ್ರಹ. ಈ ಎರಡು ಗ್ರಹಗಳ ಸಂಯೋಗ ಕರ್ಮಸ್ಥಾನದಲ್ಲೇ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಎಳೆದಾಟ ಆಗುತ್ತೆ. ಯಾವ ತರ ಎಳೆದಾಟ ಅಂದ್ರೆ ಯಾವುದಾದ್ರೂ ಕೆಲಸದಲ್ಲಿ ನೀವು ಆಕರ್ಷಣೆಯಿಂದ ಕೆಲಸವನ್ನ ಮುಂದುವರಿಸಬಹುದು. ಆದರೆ ಗುರುಗ್ರಹ ಇಲ್ಲಿ ಸತ್ಯ ಮಾರ್ಗದಿಂದ, ಪ್ರಾಮಾಣಿಕ ಮಾರ್ಗದಿಂದ ಇದಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಇಲ್ಲಿ ಎಳಿಬಹುದು. ಈ ರೀತಿ ಅಂದ್ರೆ ಇದರ ಒಂದು ರಿಸಲ್ಟ್ ಏನಾಗಿರುತ್ತೆ ಅಂದ್ರೆ ಸತ್ಯ ಮಾರ್ಗದಿಂದ ಸಂಪತ್ತು ಅಭಿವೃದ್ಧಿ, ಪ್ರಾಮಾಣಿಕತೆಯಿಂದ ಸಂಪತ್ತು ಅಭಿವೃದ್ಧಿ ಆಗುತ್ತೆ. ಸದಾಚಾರದ ನಡವಳಿಕೆಯಿಂದ ನೇಮ್ ಫೇಮ್ ಅನ್ನ ಪಡೆದುಕೊಳ್ಳುವಂತೆ ಆಗುತ್ತೆ. ಇಲ್ಲಿ ದೈವಿಕ ಗ್ರಹದ ಪ್ರಭಾವ ಆಗೋದ್ರಿಂದ ನಿಮ್ಮ ಸ್ಥಾನಮಾನ ಗೌರವಕ್ಕೆ ನಿಮ್ಮ ಸದಾಚಾರವೇ ಇಲ್ಲಿ ಮುಖ್ಯವಾಗಿರುತ್ತೆ. ಕರ್ಮಸ್ಥಾನದಲ್ಲಿ ಬಹಳ ಒಳ್ಳೆ ಹೆಸರನ್ನ ಪಡೆದುಕೊಳ್ತಾರೆ. ಈ ಮಾಸದಲ್ಲಿ ನೀವೇನಾದರೂ ಸ್ವಂತ ವ್ಯವಹಾರ ಮತ್ತು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಾಗಿದ್ರು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒಳ್ಳೆ ಹೆಸರು ಬರುತ್ತೆ. ಯಾರಿಗೆ ಸ್ವಲ್ಪ ಮಟ್ಟಿಗೆ ಸ್ಟ್ರಗಲ್ ಮಾಡುವಂತೆ ಆಗುತ್ತೆ ಅಂದ್ರೆ ಗೌರ್ಮೆಂಟ್ ವಿಷಯಗಳಿಗೆ, ಸರ್ಕಾರಿ ಉದ್ಯೋಗಸ್ಥರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುತ್ತೆ. ಸೂರ್ಯ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಹೆಚ್ಚಿನ ಸಮಸ್ಯೆಗಳಿಲ್ಲ. ಆದರೂ ಸ್ವಲ್ಪ ನಿಮಗೆ ಸ್ಟ್ರಗಲ್ ಮಾಡುವಂತೆ, ಒತ್ತಡಗಳು ಹೆಚ್ಚು ಇರುವಂತೆ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ಎಫರ್ಟ್ ಹಾಕುವಂತೆ, ಮಾಡಿದ ಕೆಲಸ ಏನಾದರೂ ನಿಮಗೆ ತೃಪ್ತಿ ಕೊಡದೇ ಇರಬಹುದು. ಈ ರೀತಿ ಇಲ್ಲಿ ಸೂರ್ಯನ ಒಂದು ಪ್ರಭಾವ ಆಗುತ್ತೆ. ಆದರೆ 2 ವಾರಗಳ ನಂತರ ಈ ಗ್ರಹ ನಿಮ್ಮ ನವಮ ಸ್ಥಾನವನ್ನು ಪ್ರವೇಶಿಸ್ತಾರೆ.
ಇಲ್ಲಿ ಪ್ರಾರಂಭದಲ್ಲಿಯೂ ಮತ್ತು ಆನಂತರದಲ್ಲಿಯೂ ತಂದೆಯ ಸಹಕಾರ ನಿಮಗೆ ದೊರೆಯುತ್ತೆ. ಯಾವುದೇ ಒಂದು ನಿಮ್ಮ ಕಾರ್ಯಕ್ಷೇತ್ರಗಳಿಗೆ, ಕೆಲಸ ಕಾರ್ಯಗಳಿಗೆ ತಂದೆಯಿಂದ ಅನುಕೂಲವೂ ಆಗುವಂತೆ ಇಲ್ಲಿ ಬುಧ, ಶುಕ್ರ, ಸೂರ್ಯ ಗ್ರಹಗಳು ಒಳ್ಳೆ ಫಲವನ್ನ ನೀಡ್ತಾರೆ. ಲಾಭಾಧಿಪತಿಯಾದಂತಹ ಸೂರ್ಯ ಭಾಗ್ಯಸ್ಥಾನವನ್ನ ಪ್ರವೇಶಿಸ್ತಾರೆ. ಅಂದ್ರೆ 15ನೇ ದಿನಾಂಕದ ನಂತರದಲ್ಲಿ. ಆದರೆ ನಿಮ್ಮ ಒಂದು ಸಪ್ತಮಾಧಿಪತಿಯಾದಂತಹ ಕುಜಗ್ರಹ ಅಷ್ಟಮವನ್ನ 21ನೇ ದಿನಾಂಕ ಪ್ರವೇಶಿಸ್ತಾರೆ. ಅಂದ್ರೆ ಇಲ್ಲಿ ಧನಾಭಿವೃದ್ಧಿ ಸಂಬಂಧಪಟ್ಟಂತೆ ನೀವೇನಾದರೂ ಬಂಡವಾಳವನ್ನ ಹೆಚ್ಚು ಹಾಕುವುದಿದ್ರೆ 3ನೇ ವಾರದಲ್ಲಿ ಪ್ರಯತ್ನವನ್ನ ಪಡಬಹುದು. ಯಾಕಂದ್ರೆ 21ನೇ ದಿನಾಂಕದ ನಂತರ ಧನಾಧಿಪತಿ ಅಷ್ಟಮಕ್ಕೆ ಪ್ರವೇಶ ಆಗ್ತಾರೆ. ಹಾಗಾಗಿ ಆದ್ರೂ ಎಫರ್ಟ್ ಇಂದ, ಕಷ್ಟದಿಂದ ಆದ್ರೂ ಇಲ್ಲಿ ಧನಾಭಿವೃದ್ಧಿ ಆಗುವಂತೆ ಮತ್ತು ಲಾಭ ಬರುವಂತೆ ಲಾಭಾಧಿಪತಿ ಭಾಗ್ಯದಲ್ಲಿ ಸಂಚರಿಸುವಾಗ ಒಳ್ಳೆ ಫಲವನ್ನೇ ನೀಡ್ತಾರೆ. ಹೆಚ್ಚಿನ ಯಾವುದೇ ಸಮಸ್ಯೆಗಳು ತುಲಾರಾಶಿಯವರಿಗೆ ಇಲ್ಲ. ಯಾರಿಗೆ ಒಳ್ಳೆ ಫಲಗಳು ದೊರೆಯುತ್ತೆ ಅಂದ್ರೆ ದಶಾಭುಕ್ತಿ ಶುಭವಾಗಿದ್ದರೆ ಶುಭ ಯೋಗ ಫಲವನ್ನ ಪಡೆದುಕೊಳ್ತೀರಾ. ಯಾರಿಗೆ ಅಶುಭ ಭುಕ್ತಿ ಕಾಲ ಇರುತ್ತೆ ಅಂತವರಿಗೆ ಒಂದು 60% ಆದ್ರೂ ಅಶುಭ ಫಲಗಳೇ ದೊರೀತಾ ಇರುತ್ತೆ. ಆದ್ರೂ ಸಮಸ್ಯೆಗಳಿಗೆ ಖಂಡಿತವಾಗಿಯೂ ಮಾರ್ಗೋಪಾಯಗಳು ಈ ತರರಿಂದ ನಿಮಗೆ ಗೈಡೆನ್ಸ್ ಆಗೋದು ಇದೆಲ್ಲ ಸಿಗುತ್ತೆ. ಇನ್ನು ಷಷ್ಠ ಸ್ಥಾನದಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಬಹಳ ವಿಷಯಗಳಲ್ಲಿ ಹೆಚ್ಚಿನ ಎಫರ್ಟ್ ಅನ್ನ ಹಾಕ್ತೀರಾ. ಷಷ್ಠಾಧಿಪತಿ ದಶಮವನ್ನ ಪ್ರವೇಶಿಸಿರೋದ್ರಿಂದ ಗುರುಗ್ರಹ ನೀವು ಮುಖ್ಯವಾಗಿ ಶತ್ರುಗಳ ವಿಷಯದಲ್ಲಿ ಎಕ್ಸ್ಟ್ರಾ ಕೇರ್ ತೆಗೆದುಕೊಳ್ಬೇಕಾಗುತ್ತೆ. ಹೆಚ್ಚಿನ ಒಂದು ಡೈರೆಕ್ಟ್ ಫೋರ್ಸ್ ಇಂದ ಅವರೊಂದಿಗೆ ಯಾವುದೇ ಒಂದು ವಿರುದ್ಧವಾಗಿ ನಿಲ್ಲುವಂತಹ ಪ್ರಯತ್ನವನ್ನ ಮಾಡಬೇಡಿ. ಬುದ್ಧಿಶಕ್ತಿಯಿಂದ ನೀವು ಅದನ್ನು ನಿಭಾಯಿಸಬೇಕಾಗುತ್ತೆ. ಅಥವಾ ಅದನ್ನ ಕೆಲವು ಸಂದರ್ಭದಲ್ಲಿ ಇಗ್ನೋರ್ ಮಾಡಬಹುದು. ಎಲ್ಲ ಸಮಯದಲ್ಲಿ ಅದನ್ನ ಹಾಗೆ ಇಗ್ನೋರ್ ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ಅದರಿಂದ ನಿಮಗೆ ಏನಾದರೂ ತೊಂದರೆ ಆಗ್ತಾ ಇದ್ರೆ ನೀವು ನಿಮ್ಮನ್ನ ರಕ್ಷಿಸಿಕೊಳ್ಬೇಕಾಗತ್ತೆ. ಆದ್ರೂ ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡಿ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ. ಯಾಕೆಂದ್ರೆ ಶತ್ರು ಸ್ಥಾನಾಧಿಪತಿ ನಿಮ್ಮ ಕರ್ಮಸ್ಥಾನದಲ್ಲಿ ಸಂಚಾರ. ಉದ್ಯೋಗಕ್ಕೆ ಕಾಂಪಿಟೇಟಿವ್ ಆಗಿ ಶತ್ರುಗಳು ತೊಂದರೆ ಕೊಡಬಹುದು. ನಿಮಗೆ ನಿಮ್ಮ ಉದ್ಯೋಗವನ್ನ ಸಹಿಸದೆ ಇರಬಹುದು ಅಥವಾ ಬೇರೆ ಯಾವುದಾದ್ರೂ ರೀತಿಯಲ್ಲಿ ನಿಮ್ಮ ಉದ್ಯೋಗಕ್ಕೆ ಸಮಸ್ಯೆಗಳನ್ನ ಮಾಡಬಹುದು. ಹಾಗಾಗಿ ಶತ್ರುಗಳ ಬಗ್ಗೆ ನೀವು ಹೆಚ್ಚು ಗಮನವನ್ನ ಕೊಟ್ಟು ಅದರ ಬಗ್ಗೆ ಬುದ್ಧಿವಂತಿಕೆಯಿಂದ ನೀವು ಮುಂದುವರಿಬೇಕಾಗತ್ತೆ. ಪರಿಹಾರದ ವಿಷಯದಲ್ಲಿ ದಶಾ ಭುಕ್ತಿ ಸಂಬಂಧಪಟ್ಟಂತೆ ಭುಕ್ತಿ ಗ್ರಹಕ್ಕೆ ಪರಿಹಾರವನ್ನ ಮಾಡಿಕೊಳ್ಳಿ. ಇಷ್ಟ ದೇವತಾ ಪ್ರಾರ್ಥನೆಯನ್ನ ಮಾಡಿ, ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ, ನಿಮ್ಮ ಬುದ್ಧಿ, ನಿಮ್ಮ ಆಲೋಚನೆಗಳನ್ನ ಒಳ್ಳೆಯದರ ಕಡೆ ಪ್ರೇರೇಪಿಸುವಂತೆ ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ, ಒಳ್ಳೆ ಪ್ರಯತ್ನಗಳನ್ನ ಮಾಡಿ, ಒಳ್ಳೆಯದೇ ಆಗುತ್ತೆ ಅನ್ನುವಂತಹ ಒಂದು ಶುಭ ಹಾರೈಸ್ತಾ ಇದ್ದೇನೆ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.